ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಗುಡ್ ಮಾರ್ನಿಂಗ್. ಈ ಫುಟ್ಪಾತ್ ಒತ್ತುವರಿ ಅಥವಾ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡ್ತಾ ಇರತಕ್ಕಂಥವರ ವಿಚಾರ ಬಹಳ ಸೂಕ್ಷ್ಮ ವಿಚಾರ ಇದು ಅಂತ ಹನುಮಂತರಾಜು. ಮಾನವೀಯ ಮೌಲ್ಯಗಳ ನೆಲೆಗಟ್ಟಿನಲ್ಲೂ ಯೋಚನೆ ಮಾಡಬೇಕು ಅನ್ನೋದು ಒಂದು ಕಡೆ, ಆದರೆ ಮಗದೊಂದು ಕಡೆ ಬೆಂಗಳೂರಿನ ಒಂದಷ್ಟು ಒತ್ತುವರಿಯ ಪ್ರದೇಶವನ್ನು ತೆರವು ಮಾಡಬೇಕು ಅನ್ನುವ ಮಹದಾಸೆಯನ್ನು ಸಹ ಸಚಿವರು ಇಟ್ಕೊಂಡಿದ್ದಾರೆ ಅಂತ. ಈ ಸೂಕ್ಷ್ಮ ವಿಚಾರವನ್ನು ಟ್ಯಾಕಲ್ ಯಾವ ರೀತಿಯಾಗಿ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದಕ್ಕೆ ಯಾವ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅಂತ. ಗುಡ್ ಮಾರ್ನಿಂಗ್ ಶಿವು. ಹೌದು, ಕೃಷ್ಣ ಬೈರೇಗೌಡರವರು ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನು ವಹಿಸಿಕೊಂಡ ನಂತರದಲ್ಲಿ ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳಲ್ಲಿ ಒಂದಾದ ಏನು ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಸಹ ಉಂಟಾಗ್ತಿತ್ತು. ಈ ಫುಟ್ಪಾತ್ಗಳ ಮೇಲೆ ಏನು ಸಾಕಷ್ಟು ಜನ ಏನು ತೆರವು ಅತಿಕ್ರಮಣ ಮಾಡಿ ಸಾಕಷ್ಟು ಜನ ಏನು ವ್ಯಾಪಾರ ನಡೆಸ್ತಿದ್ರು. ಇದರಿಂದ ಸಾರ್ವಜನಿಕರಿಗೆ ಹಾಗೂ ಏನು ಪಾದಚಾರಿಗಳಿಗೆ ಸಾಕಷ್ಟು ತೊಂದರೆ ಸಹ ಉಂಟಾಗ್ತಿದ್ದು. ನಗರದ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ಗಳ ಮೇಲೆ ಸಾಕಷ್ಟು ಅಂಗಡಿಗಳ ಮುಂಗಟ್ಟುಗಳನ್ನ ಇಟ್ಕೊಂಡಿದ್ರು. ಇದರಿಂದ ಸಾರ್ವಜನಿಕರಿಗೆ ಹಾಗೂ ಪಾದಚಾರಿಗಳಿಗೆ ಸಾಕಷ್ಟು ತೊಂದರೆ ಸಹ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಏನು ಅಧಿಕಾರಿಗಳ ಸಭೆ ನಡೆಸಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಫುಟ್ಪಾತ್ಗಳ ಮೇಲೆ ಅತಿಕ್ರಮವಾಗಿ ಏನು ಅಂಗಡಿಗಳನ್ನ ಇಟ್ಟಿದ್ದಾರೆ ಅವುಗಳನ್ನ ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿ ಅವುಗಳನ್ನ ತೆರವು ಮಾಡೋ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಅಂತೇಳಿ ಈಗಾಗಲೇ ಖಡಕ್ ಸೂಚನೆ ನೀಡಿದ್ರು. ಜೊತೆಗೆ ಡೆಡ್ ಲೈನ್ ಅನ್ನ ಸಹ ನಿಗದಿಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಜುಲೈ 1 ಸಮಯವನ್ನ ಕೂಡ ನಿಗದಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಫುಟ್ಪಾತ್ ಮೇಲ್ಗಡೆ ಏನು ಅಂಗಡಿಗಳನ್ನ ಇಟ್ಟಿರ್ತಾರೆ ಅವುಗಳನ್ನ ತೆರವು ಮಾಡೋ ಕಾರ್ಯಕ್ಕೆ ಇದೀಗ ಮುಂದಾಗಿದ್ದಾರೆ. ಜೊತೆಗೆ ಏನು ಕೇವಲ ತೆರವು ಕಾರ್ಯಕ್ಕೆ ಮಾತ್ರ ಮುಂದಾಗಿಲ್ಲ, ಮತ್ತೆ ಅದು ರಿಪೀಟ್ ಆಗದೆ ಇರೋ ರೀತಿಯಲ್ಲಿ ಪಾಲಿಕೆಯಿಂದ ಮಾರ್ಷಲ್ಗಳನ್ನ ಸಹ ನೇಮಕ ಮಾಡೋಕೆ, ಮತ್ತೆ ಅವ್ರನ್ನ ಹಗಲು ರಾತ್ರಿ ಏನು ಗಸ್ತು ತಿರುಗಿ ಯಾವುದೇ ಕಾರಣಕ್ಕೂ ಮತ್ತೆ ತೆರವು ಮತ್ತೆ ಅದು ಫುಟ್ಪಾತ್ಗಳ ಮೇಲೆ ಅಂಗಡಿ ಇಡಬಾರ್ದು ಅಂತೇಳಿ ಅವ್ರ ಎಚ್ಚರಿಕೆಯನ್ನ ಕೂಡ ನಡೆಸ್ತಿದ್ದಾರೆ. ಈ ಎಲ್ಲವನ್ನು ಒಂದು ಕಡೆ ನೋಡ್ತಾ ಹೋಗ್ತಿದ್ರೆ ಮತ್ತೊಂದೆಡೆ ಎಲ್ಲಿ ಒಂದು ಬಡವರು ಏನು ಫುಟ್ಪಾತ್ಗಳ ಮೇಲೆ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರ ಜೀವನ ನಿರ್ವಹಣೆಗಾಗಿ, ಅವರ ಬದುಕಿನ ನಿರ್ವಹಣೆಗಾಗಿ ದಿನನಿತ್ಯದ ಏನು ಸಂಪಾದನೆ ಮಾಡಿ ಅವರು ಜೀವನವನ್ನ ನಡೆಸ್ತಿರ್ತಾರೆ. ಈ ಎಲ್ಲ ಒಂದು ಕಡೆ ಏಕಾಏಕಿಯಾಗಿ ಫುಟ್ಪಾತ್ಗಳ ತೆರವು ಕಾರ್ಯಕ್ಕೆ ಮುಂದಾದ್ರೆ ಅವರ ಜೀವನ ಹೆಂಗೆ ನಡೆಯುತ್ತೆ? ಮಾನವೀಯ ಮೌಲ್ಯದಿಂದನೂ ಕೂಡ ಅವ್ರಿಗೆ ಒಂದಷ್ಟು ಅನುಕೂಲ ಮಾಡಿಕೊಡ್ಬೇಕು ಅಥವಾ ಪ್ರತ್ಯೇಕ ಜಾಗವನ್ನ ನಿಗದಿ ಮಾಡಬೇಕು ಅಂತೇಳಿ ಒಂದು ಕಡೆ ಪರ ವಿರೋಧ ಚರ್ಚೆ ಕೂಡ ಆಗ್ತಿದೆ. ಮತ್ತೊಂದು ಕಡೆ ಕೇವಲ ಈ ಫುಟ್ಪಾತ್ಗಳು ಏನು ನಗರದ ಸೌಂದರ್ಯ ಜೊತೆಗೆ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಉಂಟಾಗಿ ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಘಾತಗಳು ಸಹ ಆಗಿ ಈಗಾಗಲೇ ಸಾಕಷ್ಟು ಜನ ಸಾವನ್ನು ಕೂಡ ಅಪ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಪಾದಚಾರಿಗಳಿಗೆ ತೊಂದರೆ ಉಂಟಾಗ್ತಿದೆ, ಅದರಿಂದ ಸಾವು ನೋವು ಕೂಡ ಉಂಟಾಗ್ತಿದೆ. ಮತ್ತೊಂದು ಕಡೆ ಆ ಬಡವರ ಬದುಕು ಕೂಡ ಸಾಕಷ್ಟು ತೊಂದರೆಗೆ ಉಂಟಾಗುತ್ತೆ ಅನ್ನೋದು ಸಾಕಷ್ಟು ಸಮಸ್ಯೆ ಹಾಗೂ ಸಾಕಷ್ಟು ಪ್ರಶ್ನೆ ಕೂಡ ಕಾಡ್ತಿದೆ. ಶಿವು, ಓಕೆ. ಆಮೇಲೆ ಹನುಮಂತರಾಜು, ಈಗ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದಷ್ಟು ಪ್ರದೇಶಗಳಿಂದ ಮಾತ್ರ ನಾವು ತೆರವು ಮಾಡ್ತಾ ಇದ್ದೀವಿ ಅಥವಾ ಅಂಗಡಿಗಳನ್ನು ಎತ್ತಿಸ್ತಾ ಇದ್ದೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಆ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳ ಬೆಂಗಳೂರಿನಲ್ಲಿ ಯಾವ ರೀತಿಗೆ ಗುರುತಿಸುವ ಕಾರ್ಯ ನಡೀತಾ ಇದೆ ಅಂತ? ಯಶುವು ಈಗಾಗಲೇ ಅಧಿಕಾರಿಗಳ ನಡುವೆ ಸಭೆಯನ್ನು ನಡೆಸಿ, ಈಗ ಎಕ್ಸಾಂಪಲ್ ಹೇಳ್ತಾ ಹೋದ್ರೆ ಮೈಸೂರು ಬ್ಯಾಂಕ್ ಹತ್ರ ಇರ್ತಾವ ಅವಿನ್ಯೂ ರೋಡ್ ನೋಡ್ಬೋದು ನೀವು. ಅಲ್ಲಿ ಹೋಗ್ಬೇಕಾದ್ರೆ ಪಾದಚಾರಿಗಳಿಗೆ ರಸ್ತೆನೇ ಇಲ್ಲ. ರಸ್ತೆ ಮೇಲೆ ಸಾಕಷ್ಟು ಜನ ಏನು ತಳ್ಳೋ ಗಾಡಿ ಇರ್ಬೋದು, ಸಾಕಷ್ಟು ಜನ ಏನು ಅಲ್ಲೇ ವ್ಯಾಪಾರ ಕೂಡ ನಡೆಸ್ತಾ ಇರ್ತಾರೆ. ಪಾದಚಾರಿಗಳ ಏನು ರಸ್ತೆ ಇದೆ ಆ ರಸ್ತೆ ಮೇಲೆ ತರಕಾರಿ ಇದು ಬೇರೆ ಸಾಮಗ್ರಿಗಳನ್ನ ಹಾಕೊಂಡು ಅಲ್ಲೇ ಸಹ ಇದನ್ನ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಪಾದಚಾರಿಗಳಿಗೂ ಸಹ ಸಾಕಷ್ಟು ಸಂಚಾರ ವ್ಯವಸ್ಥೆಗೂ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಹಾಟ್ಸ್ಪಾಟ್ ಗಳನ್ನ ಗುರುತು ಮಾಡಿ ಆ ಪ್ರದೇಶದಲ್ಲಿ ಮಾತ್ರ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬಹುದು. ಜೊತೆಗೆ ಎಲ್ಲಾ ಪ್ರದೇಶದಲ್ಲೂ ಕೂಡ ಸೂಕ್ಷ್ಮ ವಲಯಗಳಲ್ಲಿ ಅಧಿಕಾರಿಗಳು ಕಣ್ಣನ್ನಿಟ್ಟಿದ್ದಾರೆ. ಮತ್ತೆ ಯಾವುದೇ ರೀತಿಯಾಗಿ ಏನು ತೆರವುಗೊಳಿಸಿದ ನಂತರ ಮತ್ತೆ ಯಾವುದೇ ರೀತಿಯಾಗಿ ಮತ್ತೆ ಅವರು ಅಂಗಡಿ ಮುಗ್ಗಟ್ಟನ್ನು ಇಡಬಾರ್ದು ಅಂತ ಹೇಳಿ ಖಡಕ್ ಆದ ಸೂಚನೆ ಸಹ ನೀಡುತ್ತಿದ್ದಾರೆ. ಶಿವು, ಓಕೆ ಹನುಮಂತರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.